ಸುಂದರ ಮೊಗದ ಚಿಲುಬೆಯಾಕೆ, ಹೊಳಪಿನಿಂದ ಕೂಡಿದ ಕಾರುಣ್ಯಭರಿತ ಕಣ್ಣುಗಳು, ಮುಗುಳು ನಗುವಿನ ಆ ಮುಖ, ನೀಳವಾದ ಕೇಶರಾಶಿ, ಕರುಣೆಯ ಮಮತೆಯ ಆರೈಕೆಯ ಮತ್ತು ಆಸರೆಯ ಪ್ರತಿಬಿಂಬ, ಸದಾ ನಮಗಾಗಿ ಹಾತೊರೆಯುವ ಹೃದಯ, ರೋಗದಿಂದ ನರಳುತ್ತಿರಲು, ಕಷ್ಟವೆಂಬ ಕೊಡದಿಂದ ಪಾನ ಮಾಡುತ್ತಿರಲು, ಆರೋಗ್ಯ ಭಾಗ್ಯವಾಗಿ, ಸಾಂತ್ವನದ ಹೊರತೆಯಾಗಿ ನಮಗಾಗಿ ಆಗಮಿಸುವ ಚೈತನ್ಯ ಚಿಲುಮೆ. ಆಕೆ ಬೇರೆ ಯಾರೂ ಅಲ್ಲ, ಮೂರಕ್ಷರದ ನಾಮಾಂಕಿತೆ, ಒಡಂಬಡಿಕೆಯ ಪೆಟ್ಟಿಗೆ, ಮರಿಯ, ನಮ್ಮ ಪ್ರೀತಿಯ ತಾಯಿ. ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಒಡಂಬಡಿಕೆಯ ಪೆಟ್ಟಿಗೆಯಾಗಿದ್ದಾರೆ. ಏಕೆಂದರೆ ಹೇಗೆ ಇಸ್ರಾಯೇಲ್ ಜನಾಂಗದವರು ದೇವರ ವಾಕ್ಯವನ್ನು, ದೇವರ ಆಜ್ಞೆಗಳಿದ್ದ ಆ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಗೌರವದಿಂದ, ಜವಾಬ್ದಾರಿಯಿಂದ ಕಾಪಾಡಿದರೋ, ಅದಕ್ಕಿಂತಲೂ ಹೆಚ್ಚಾಗಿ ಮಾತೆ ಮರಿಯಮ್ಮನವರು ನನ್ನ ಹೃದಯದಲ್ಲಿ ದೇವರ ವಾಕ್ಯವನ್ನು ಕಾಪಾಡಿದರು. ದೇವರ ಚಿತ್ತದ ಸಂಪೂರ್ಣ ವಿಷಯ ಹಾಗೂ ದೇವರ ವಾಕ್ಯವನ್ನು ತನ್ನೊಳಗೆ ಹೊಸ ಮತ್ತು ಶಾಶ್ವತ ಒಡಂಬಡಿಕೆಯಾಗಿ ಸ್ವಾಗತಿಸಿದರು. ನಾನು ಒಡಂಬಡಿಕೆಯ ಪೆಟ್ಟಿಗೆಯಾಗಿ ದೇವರ ಮಗನನ್ನು ತನ್ನ ಉದರದಲ್ಲಿ ಹೊತ್ತುಕೊಂಡು ಜನ್ಮ ನೀಡಿದರು. ಆಕೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ತನ್ನ ಸಂಪೂರ್ಣ ಜೀವನವನ್ನು ಯೇಸುವಿಗಾಗಿ ಸಮರ್ಪಿಸಿದರು. ಆದ್ದರಿಂದ ಪಿತದೇವರು ಆಕೆಯನ್ನು ದೇಹ ಮತ್ತು ಆತ್ಮದಲ್ಲಿ ತನ್ನ ಮಗನ ಪಕ್ಕದಲ್ಲಿರಿಸಿ ತಾಯಿಯ ಪಾತ್ರವನ್ನು ಮುಂದುವರೆಸಲು ಕರೆ ನೀಡುತ್ತಾರೆ. ಆಕೆ ಇಂದಿಗೂ ಯೇಸುಸ್ವಾಮಿಯೊಂದಿಗೆ ನಮಗಾಗಿ ಮಧ್ಯಸ್ಥಿಕೆಯನ್ನು ವಹಿಸುತ್ತಿದ್ದಾರೆ. ಪ್ರಿಯರೇ, ನಾವು ಇಂದು 2ನೆಯ ದಿನದ ನೊವೆನವನ್ನು ಆಚರಿಸುತ್ತಿರುವಾಗ ನಾವು ಕೂಡ ಮಾತೆ ಮರಿಯಮ್ಮನವರ ಹಾಗೆ ಜೀವಿಸಲು ಪ್ರಯತ್ನಿಸೋಣ. ದೇವರ ವಾಕ್ಯವನ್ನು ನಮ್ಮ ಮನದಲ್ಲಿಟ್ಟುಕೊಂಡು ಪೂಜಿಸೋಣ, ಆರಾಧಿಸೋಣ, ಅದರಂತೆ ನಡೆಯಲು ಪ್ರಯತ್ನಿಸೋಣ. ಮಾತೆ ಮರಿಯಮ್ಮನವರ ಗುಣಗಳಾದ ವಿಶ್ವಾಸ, ಪ್ರೀತಿ, ಶಾಂತಿ, ವಾತ್ಸಲ್ಯ, ಮಮತೆ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನವನ್ನು ಜೀವಿಸಲು ಆ ದಯಾಮಯ ದೇವರಲ್ಲಿ ಪ್ರಾರ್ಥಿಸೋಣ.